ಶಾಲೆ ಅಂತಂದ್ರೆ ಪೋಷಕರು ಮೂಗ್ ಮುರಿಯೋದೇ ಹೆಚ್ಚು. ಅಲ್ಲಿ ಏನ್ ಸೌಲಭ್ಯ ಇರಲ್ಲ ಬಿಡ್ರಿ ಅಂತ. ಅಷ್ಟೇ ಯಾಕೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಖಾಸಗಿ ಶಾಲೆಗೆ ಅಡ್ಮಿಷನ್ ಕೂಡ ಮಾಡಿಸ್ತಾರೆ. ಆದ್ರೆ ತಹಶೀಲ್ದಾರ್ ಹಾಗೂ ಸ್ವತಃ ನ್ಯಾಯಾಧೀಶರೇ ತಮ್ಮ ಮಕ್ಕಳನ್ನ ಸರ್ಕಾರಿ ಕನ್ನಡ ಶಾಲೆಗೆ ಸೇರಿಸಿ ಮಾದರಿಯಾಗಿದ್ದಾರೆ. ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸಿ ಇಂಗ್ಲಿಷ್ ಮಾಧ್ಯಮದಲ್ಲೇ ಓದಿಸಬೇಕು ಅಂತ ಪೋಷಕರು ಆಸೆ ಇಟ್ಕೊಂಡಿರ್ತಾರೆ. ಅದರಲ್ಲೂ ರಾಜಕಾರಣಿಗಳ ಮಕ್ಕಳು, ಅಧಿಕಾರಿಗಳ ಮಕ್ಕಳು ಖಾಸಗಿ ಶಾಲೆಯಲ್ಲೇ ಓದೋದು ಜಾಸ್ತಿ ಆಗ್ಬಿಟ್ಟಿದೆ. ಆದ್ರೆ ಜಗಳೂರು ತಾಲೂಕಿನ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಜಿ ತಿಮ್ಮಯ್ಯ ತಮ್ಮ ಮಗ ಇಶಾನ್ನನ್ನ ಜಗಳೂರು ಪಟ್ಟಣದ ಸಂತೆಪೇಟೆಯ ಸರ್ಕಾರಿ ಶಾಲೆಗೆ 1ನೇ ತರಗತಿಗೆ ಸೇರಿಸಿದ್ರೆ, ತಹಶೀಲ್ದಾರ್ ಹುಲ್ಲುಮನಿ ತಿಮ್ಮಣ್ಣ ತಮ್ಮ ಪುತ್ರ ಯಶೋವರ್ಧನನ್ನ 7ನೇ ತರಗತಿಗೆ ಸೇರಿಸಿದ್ದಾರೆ. ಅವ್ರ ಮಕ್ಕಳು ಬಂದ ಮೇಲೆ ನಮ್ಮ ಶಾಲೆಗೆ ಭಾಳಷ್ಟು ಕಡೆಯಿಂದ ಮಕ್ಕಳನ್ನು ಸೇರಿಸಲಿಕ್ಕೆ ಹಲವಾರು ಕಡೆಯಿಂದ ನಮಗೆ ವರ್ಗಾವಣೆ ಪತ್ರ ತರಲಿಕ್ಕೆ ಅರ್ಜಿಗಳನ್ನು ನಮ್ಮಿಂದ ತಗೊಂಡೋಗಿದ್ದಾರೆ. ಬರ್ತಾನೆ ಇದ್ದಾವೆ. ಈಗ ಲಕ್ಷ ಡೊನೇಷನ್ ಕಟ್ಟೋದು ಇಂಗ್ಲಿಷ್ ಶಾಲೆಯ ವ್ಯಾಮೋಹ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತೆ ಮಾಡಿದೆ. ಕನ್ನಡ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಿ ಉತ್ತಮ ಬದುಕನ್ನ ಕಟ್ಟಿಕೊಳ್ಳಬಹುದಾಗಿದೆ ಅಂತಾರೆ ತಹಶೀಲ್ದಾರ್ ತಿಮ್ಮಣ್ಣ. ಕನ್ನಡದಲ್ಲಿ ಓದಿ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ನಾನು ಕೇವಲ ನನ್ನ ಮಕ್ಕಳು IAS ಮಾಡಿಬಿಡ್ತಾರೆ, KS ಮಾಡಿಬಿಡ್ತಾರೆ ಅಂತಲ್ಲ ನಾನು ಹೇಳ್ತಾ ಇರೋದು. ಆ ಮಾಧ್ಯಮದಲ್ಲಿ ಓದಿ ಒಂದು ಇಂಗ್ಲೀಷನ್ನು ಒಂದು ಲ್ಯಾಂಗ್ವೇಜ್ ಆಗಿ ಏನು ಕೊಡಬೇಕು ಅವ್ರಿಗೆ ಅದಕ್ಕಿಂತ ಹೆಚ್ಚಿಗೆ ಕೊಡ್ತೀನಿ, ಒಂದು ಲ್ಯಾಂಗ್ವೇಜ್ ಆಗಿ ಅಷ್ಟೇ. ಆದರೆ ಕನ್ನಡ ಮಾಧ್ಯಮದಲ್ಲಿ ಓದಿ ಚೆನ್ನಾಗಿ ಅವರು ಓದಿ ಒಂದೊಳ್ಳೆ ನಾಗರಿಕರಾದರೆ ಅವ್ರಿಗೆ ಸರ್ಕಾರಿ ನೌಕರಿ ಸಿಕ್ತು, ಓಕೆ. ಸಿಗಲಿಲ್ಲ ಅಂದರೆ ಕರ್ನಾಟಕ ತುಂಬ ವಿಶಾಲವಾಗಿದೆ, ಎಲ್ಲಾದರೂ ಒಂದು ಜೀವನ ಕಟ್ಕೊಳ್ತಾರೆ. ಕನ್ನಡ ಭಾಷೆ ಮತ್ತು ಸರ್ಕಾರಿ ಶಾಲೆಗಳ ಉಳಿವಿನ ಬಗ್ಗೆ ಬರೀ ವೇದಿಕೆಗಳಲ್ಲಿ ಭಾಷಣ ಮಾಡುವ ಅಧಿಕಾರಿಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ತಮ್ಮ ಮಕ್ಕಳನ್ನ ಸೇರಿಸಿ ಮಾದರಿಯಾಗಿರುವ ತಹಶೀಲ್ದಾರ್ ಹಾಗೂ ನ್ಯಾಯಾಧೀಶರ ಕನ್ನಡ ವ್ಯಾಮೋಹದ ವ್ಯವಸ್ಥೆಗೆ ಮಾದರಿಯಾಗಿದೆ. ಕ್ಯಾಮರಾಮನ್ ಸಂಜಯ್ ಜೊತೆ HMP ಕುಮಾರ್, ನ್ಯೂಸ್ 18 ಕನ್ನಡ, ದಾವಣಗೆರೆ. ಇವತ್ತಿನ ಮೊಬೈಲ್ ಟೆಕ್ನಾಲಜಿ ಯುಗದಲ್ಲಿ ಪೆನ್ ಬಳಕೆ ಮಾಡೋರು ತೀರಾ ಕಡಿಮೆ. ಆದ್ರೆ ಪೆನ್ ನಮ್ಮೆಲ್ಲರ ಮೆಮೊರಿನಲ್ಲಿ ಕೂತ್ಬಿಟ್ಟಿದೆ, ನಮಗೊಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ ಅದ್ರ ಜೊತೆ. ಸದ್ಯ ಮೊಬೈಲ್, ಲ್ಯಾಪ್ಟಾಪ್, ಕಂಪ್ಯೂಟರ್ಗಳು ಇವುಗಳದ್ದೇ ಕಾರ್ಬಾರು. ಆದರೂ ಕೂಡ ಪೆನ್ ಬಳಸಿದ್ರೆ ಪ್ರತಿಯೊಬ್ಬರ ಕೌಶಲ್ಯ, ಬುದ್ಧಿವಂತಿಕೆ ವೃದ್ಧಿಸುತ್ತೆ. ಪೆನ್ ವಿಚಾರ ಈಗ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಅಂದ್ರೆ, 19 ಅಡಿ ಉದ್ದದ ಮರದ ಪೆನ್ನೊಂದು ಗಿನ್ನಿಸ್ ದಾಖಲೆ ಸೇರೋದಕ್ಕೆ ರೆಡಿಯಾಗಿದೆ. ಪೆನ್ನು ಪ್ರತಿಯೊಬ್ಬರ ಜೀವನದಲ್ಲಿ ಅತಿ ಮುಖ್ಯವಾದ ವಸ್ತು. ಅದರಿಂದ ನಮ್ಮ ವ್ಯಕ್ತಿತ್ವ, ಭವಿಷ್ಯ ಎಲ್ಲವನ್ನೂ ರೂಪಿಸಿಕೊಳ್ಳುತ್ತೇವೆ. ಇಂತಹದೊಂದು ಸಂದೇಶ ನೀಡೋಕೆ ಸಾಗರ ತಾಲೂಕಿನ ಆವಿನಹಳ್ಳಿ ಗ್ರಾಮದ ಕರಕುಶಲಕರ್ಮಿ ಕೃಷ್ಣಮೂರ್ತಿ ಆಚಾರ್ 19 ಅಡಿ ಉದ್ದದ ಒಂದು ಪೆನ್ ಅನ್ನ ಸಿದ್ಧಪಡಿಸಿದ್ದಾರೆ. ಇದರ ತೂಕ ಸುಮಾರು 250 ಕೆಜಿ. ಸುಮಾರು 10 ದಿನಗಳ ನಿರಂತರ ಪರಿಶ್ರಮದಿಂದ ಸುಂದರವಾಗಿ ಈ ಪೆನ್ ಅನ್ನ ಸಿದ್ಧಪಡಿಸಿದ್ದಾರೆ. ಈ ಪೆನ್ ನೋಡುವುದಕ್ಕೆ ವಿದ್ಯಾರ್ಥಿಗಳ ದಂಡೆ ಕೃಷ್ಣಮೂರ್ತಿಯವರ ಮನೆಗೆ ಬರ್ತಾ ಇದೆ. ನಾನು ಸಣ್ಣಕ್ಕಿರುವಾಗ ಮರದ ಪೆನ್ಗಳನ್ನು ಮಾಡ್ತಾ ಇದ್ದೆ. ಗಿನ್ನಿಸ್ ರೆಕಾರ್ಡಿಗಾದರೂ ಕೊಡೋಕ್ಕಾಗತ್ತೆ, ನೋಡೋಣ, ಟ್ರೈ ಮಾಡೋಣ ಅಂಥೇಳಿ ಈ ದೊಡ್ಡ ಪೆನ್ನನ್ನು ಮಾಡಿದೆ. ತುಂಬ ಖುಷಿ ಆಯಿತು. ಬಂದು ಹುಡುಗರು ನೋಡಿ ಮಾಡಿ ಎಲ್ಲ ಊರಿನವರು ನೋಡೋದ್ರಿಂದ ನನಗೆ ತುಂಬ ಅದರಿಂದ ಸಂತೋಷ ಆಗಿದೆ. ಪೆನ್ ಅಷ್ಟೇ ಅಲ್ಲ, ಖಾಲಿ ಬಾವಿಯಲ್ಲಿ ಬೈಕ್ ರೈಡಿಂಗ್ ಮಾಡುವ ಸುಲಭ ವಿಧಾನವನ್ನು ಕೃಷ್ಣಮೂರ್ತಿ ಕಂಡುಹಿಡಿದಿದ್ದಾರೆ. ಬೈಕ್ನಲ್ಲೇ ಕುಳಿತು ಎಕ್ಸಲೇಟರ್ ಕೊಟ್ರೆ ಸಾಕು, ಬೈಕ್ ಬಾವಿ ಸುತ್ತಲೂ ಓಡುತ್ತದೆ. ಇನ್ನು ಈ ಬೈಕ್ ಸಾರ್ವಜನಿಕರಿಗೆ ಉಚಿತವಾಗಿ ಓಡಿಸಲು ಅವಕಾಶವನ್ನು ನೀಡಿದ್ದಾರೆ. ಅವರಿಗೇನೋ ಒಂದು ಮೊದಲಿಂದನೂ ಒಂದು ಹವ್ಯಾಸ, ಇಂಥವೆಲ್ಲ ಮಾಡಬೇಕು, ಪೆನ್ ಮಾಡಬೇಕು, ಬಾವಿಯಲ್ಲಿ ಬೈಕ್ ಹೊಡೆಯುವಂಥದ್ದೊಂದು ಸೀನ್ ಮಾಡಬೇಕು ಅಂತೇಳಿ ನೋಡಿದ್ರೆ ತುಂಬ ಖುಷಿ ಆಯಿತು. ಒಟ್ಟಾರೆ 19 ಅಡಿ ಉದ್ದದ ಈ ಪೆನ್ನಿನ ಕಲಾಕೃತಿಯನ್ನ ನೋಡಿದ್ರೆ ಎಲ್ಲರಿಗೂ ಅಚ್ಚರಿಯಾಗುತ್ತೆ. ಇದು ಈಗ ಜಿಲ್ಲೆಯ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ. ಮರದ ಪೆನ್ನು ಗಿನ್ನಿಸ್ ದಾಖಲೆ ಸೇರಲಿ ಅನ್ನೋದು ಎಲ್ಲರ ಆಶಯ. ನಾಗರಾಜ್ HR, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಆರತಿ, ಘಂಟಾಮಣಿ ಹಿಡಿದು ಮೂಕಾಂಬಿಕೆಯ ಅರ್ಚನೆ ಮಾಡೋ ಅರ್ಚಕರು ಬೈಕ್ ರೈಡ್ ಮಾಡ್ತಾರೆ. ಅದರ ಕಹಾನಿ ಇದು. 21 ದಿನಗಳಲ್ಲಿ 10,000 ಕಿಲೋಮೀಟರ್ ಸುತ್ತಿದ ಅರ್ಚಕ ಈಗ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಅರ್ಚಕರ ಯಾತ್ರೆಗೆ ಸ್ನೇಹಿತರು ಹಾಗೂ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಿತ್ಯಾನಂದ ಅಡಿಗ ದಕ್ಷಿಣ ಭಾರತದ ಶ್ರೀಮಂತ ದೇವಸ್ಥಾನಗಳಲ್ಲಿ ಒಂದಾದ ಕೊಲ್ಲೂರು ಮೂಕಾಂಬಿಕೆಯ ದೇವಸ್ಥಾನದ ಅರ್ಚಕ.
ಮೈಸೂರಿನಲ್ಲಿ ವೇದಾಧ್ಯಯನವನ್ನ ಮಾಡಿದ್ರು. ಆದ್ರೆ ಇವರಿಗೆ ಬೈಕ್ ಮೂಲದ ನೇಪಾಳ ಯಾತ್ರೆಯನ್ನ ಮಾಡೋದು ಬಹುದೊಡ್ಡ ಕನಸಾಗಿತ್ತು. ಮೂಕಾಂಬಿಕೆಯ ಪೂಜೆ ಮಾಡುತ್ತಲೇ ನೇಪಾಳ ಯಾತ್ರೆಗೆ ಸಿದ್ಧರಾದ್ರು. ಕೊನೆಗೂ ಇವರ ನೆಚ್ಚಿನ ಹಾರ್ಲೆ ಡೇವಿಡ್ಸನ್ ಬೈಕ್ನಲ್ಲಿ ಬಾಂಗ್ಲಾ, ನೇಪಾಳ, ಭೂತಾನ್ ಯಾತ್ರೆಯನ್ನ ಮುಗಿಸಿ ಭಾರತಕ್ಕೆ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಆ ಪ್ರಯಾಣ ನಂದು 29ನೇ ತಾರೀಕು ಕೊಲ್ಲೂರಿಂದ ಪ್ರಾರಂಭ ಆಗಿದ್ದು, ದಕ್ಷಿಣ ಭಾರತದಿಂದ ಉತ್ತರ ಭಾರತ, ನೇಪಾಳ, ಭೂತಾನು, ಬಾಂಗ್ಲಾದೇಶದ ಬಾಂಗ್ಲಾ ಬಂದ ಅನ್ನುವಂಥ ಜಾಗ ಇದೆಲ್ಲ ಪೂರೈಸಿಕೊಂಡು ನಾನು ಮತ್ತೆ ವಾಪಸ್ ಪುನಃ ಈಸ್ಟ್ ಕೋಸ್ಟ್ ಮೇಲಾಗಿ ಕೊಲ್ಲೂರಿಗೆ ಬಂದು ತಲುಪಿದೆ. ಸತತ 21 ದಿನಗಳಲ್ಲಿ 10,500 ಕಿಲೋಮೀಟರ್ ಸಂಚರಿಸಿ ಯಶಸ್ವಿಯಾಗಿ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ನಿತ್ಯಾನಂದ ಅಡಿಗ ಯಾತ್ರೆಯ ಸಾಧನೆಗೆ ಸ್ನೇಹಿತರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮೂರಿನ ನಮ್ಮ ಬಾಲ್ಯ ಸ್ನೇಹಿತ ಒಬ್ಬ 20 ದಿನಗಳ ಕಾಲ 10,000ಕ್ಕೂ ಮಿಗಿಲಾದ ಕಿಲೋಮೀಟರ್ಗಳನ್ನು ಏಕಾಂಗಿಯಾಗಿ ಪ್ರಯಾಣ ಮಾಡಿ ಹೀಗೆ ದೇಶ ಸುತ್ತಿ ಬಂದಿರ್ತಾರೆ. ಒಂಥರ ಖುಷಿಯಾಗುತ್ತೆ. ವೃತ್ತಿ ಬದುಕಿನಲ್ಲಿ ಪೂಜೆಯೊಂದಿಗೆ ಟ್ರಾವೆಲ್ ಮಾಡೋ ಮೂಲಕ ಅನೇಕರಿಗೆ ಮಾದರಿಯಾಗಿದ್ದಾರೆ ಈ ನಿತ್ಯಾನಂದ ಅಡಿಗ. ಪರೀಕ್ಷಿತ್ ಶೇಟ್, ನ್ಯೂಸ್ 18 ಕನ್ನಡ, ಕಾರವಾರ.